ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನೇನು ಈ ಸಂವತ್ಸರ ಮುಗಿತಾ ಇದೆ. ಶುಭಕೃತ್ ನಾಮ ಸಂವತ್ಸರ ಮುಗಿತಾ ಇದೆ. ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ನಾವೇನು ಜನವರಿ ತಿಂಗಳಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದೀವಿ. ನಾವು ಸನಾತನ ಧರ್ಮದವರಾಗಿರೋದ್ರಿಂದ ನಮಗೆ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದು ಉಗಾದಿಯ ದಿನ. ಈ ಉಗಾದಿಯ ದಿನ 9ನೇ ತಾರೀಕು ಏಪ್ರಿಲ್ 2024ರಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಸಂವತ್ಸರದ ಹೆಸರು ನಮ್ಮ ಸನಾತನ ಧರ್ಮದಲ್ಲಿ 60 ಸಂವತ್ಸರಗಳನ್ನು ಸೂಚಿಸಲಾಗಿದೆ. ಅಂದ್ರೆ 60 ವರ್ಷಗಳು. 60 ವರ್ಷಗಳಾಗ್ತಾ ಇದ್ದಂಗೆ ಮತ್ತೆ ಇನ್ನೊಂದು ಹೊಸ ವರ್ಷಗಳು ಶುರು ಆಗ್ತಾ ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಸಂವತ್ಸರಗಳು ಮುಖ್ಯವಾಗುತ್ತೆ. ಒಂದೊಂದು ಸಂವತ್ಸರದಲ್ಲಿ ಯಾವೆಲ್ಲ ಒಳ್ಳೆಯದು ಯಾವೆಲ್ಲ ಕೆಡುಕುಗಳಾಗಬಹುದು ಅನ್ನೋದು ನಮ್ಮ ಪುರಾಣಗಳಲ್ಲಿ ಕಂಡು ಬರುತ್ತೆ ವೀಕ್ಷಕರೇ. ಅದೇ ರೀತಿ ನೋಡೋದಾದ್ರೆ ಈ 9ನೇ ತಾರೀಕು ಏಪ್ರಿಲ್ 2024ರಿಂದ ಪ್ರಾರಂಭವಾಗುವಂತಹ ಕ್ರೋಧಿ ನಾಮ ಸಂವತ್ಸರ ನಮ್ಮ ಸನಾತನ ಧರ್ಮದವರಿಗೆ ಹೊಸ ವರ್ಷದ ಪ್ರಾರಂಭದ ದಿನ. ಈ ಹೊಸ ವರ್ಷದ ಪ್ರಾರಂಭದ ದಿನ ಅಂದಿನ ಕುಂಡಲಿಯಲ್ಲಿ, ಅಂದ್ರೆ ಅವತ್ತಿನ ಕುಂಡಲಿಯಲ್ಲಿ ಗ್ರಹಗಳ ಒಂದು ಸ್ಥಿತಿಗತಿಗಳ ಆಧಾರದ ಮೇಲೆ ಪ್ರಪಂಚದ ಆಗುಹೋಗುಗಳು, ದೇಶದ ಆಗುಹೋಗುಗಳ ಬಗ್ಗೆ ವಿಸ್ತಾರವಾಗಿ ನಮಗೆ ಪಂಚಾಂಗ ಶ್ರವಣವನ್ನ ನಾವು ಮಾಡ್ತೀವಿ. ಪಂಚಾಂಗ ಶ್ರವಣ, ಕ್ರೋಧಿ ನಾಮ ಸಂವತ್ಸರದ ರಾಶಿಗಳ ಬಗ್ಗೆ ನೀವು ಅನೇಕ ವಿಡಿಯೋಗಳಲ್ಲಿ ನೋಡಿರ್ತೀರ, ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರ, ಟಿವಿ ಮಾಧ್ಯಮಗಳಲ್ಲಿ ನೋಡಿರ್ತೀರ. ಅದೇ ರೀತಿಯಾಗಿ ನನ್ನ ಒಂದು ಲೆಕ್ಕಾಚಾರ, ನನ್ನ ಒಂದು ಅವತ್ತಿನ ಗ್ರಹಗಳ ಒಂದು ಲೆಕ್ಕಾಚಾರದ ಮೇಲೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಏನೆಲ್ಲ ಒಳ್ಳೇದಾಗಬಹುದು ಅಥವಾ ಏನೆಲ್ಲ ಕೆಡುಕುಗಳಾಗಬಹುದು ಅನ್ನೋದಾದ್ರೆ, ಬಹಳ ಮುಖ್ಯವಾಗಿ ಸಂವತ್ಸರದ ಹೆಸರಲ್ಲೇ ಗೊತ್ತಾಗುತ್ತೆ ಕ್ರೋಧಿ ನಾಮ ಸಂವತ್ಸರ. ಕ್ರೋಧಿ ಅಂತ ಹೇಳಿದ್ರೆ ಕ್ರೋಧ ಅಂತ ಹೇಳಿದ್ರೆ ಕೋಪ. ಈ ಕೋಪದಿಂದ ಈ ಒಂದು ಸಂವತ್ಸರದಲ್ಲಿ ಪ್ರಪಂಚದ ಅನೇಕ ಜನರು ಸಾಕಷ್ಟು ತೊಂದರೆಗಳಿಗೆ ಗುರಿಯಾಗ್ತಾರೆ. ತಮ್ಮ ಇಚ್ಛೆಯ ಅನುಸಾರವಾಗಿ ನಡ್ಕೊಂಡು ತಾವೇ ತೊಂದರೆಗಳನ್ನು ತಂದುಕೊಳ್ಳುವಂತಹ ಸಂವತ್ಸರ ಶ್ರೀ ಕ್ರೋಧಿ ನಾಮ ಸಂವತ್ಸರ. ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಅವತ್ತಿನ ಒಂದು ಕುಂಡಲಿಯ ಆಧಾರದ ಮೇಲೆ ನೋಡೋಕ್ಕಾದ್ರೆ ಬಹಳ ಮುಖ್ಯವಾಗಿ ನಾವು ರಾಜ್ಯ, ದೇಶ, ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ, ಬೆಂಗಳೂರು ನಗರದಲ್ಲಿದ್ದೀವಿ, ಹಾಗೆ ಭಾರತದ ರಾಷ್ಟ್ರದಲ್ಲಿದ್ದೀವಿ ನಾವು. ಆ ರೀತಿ ನೋಡೋದಾದ್ರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಬಹಳ ಮುಖ್ಯವಾಗಿ ಕುಜಗ್ರಹ ರಾಜನಾಗಿರ್ತಾನೆ. ಕುಜ ಅಂತ ಹೇಳಿದ್ರೆ ಕ್ರೋಧ. ಕುಜನ ವಾರ ಮಂಗಳವಾರ. ಈ ಮಂಗಳವಾರವೇ ಈ ಶ್ರೀ ಕ್ರೋಧಿ ನಾಮ ಸಂವತ್ಸರ ಬಂದಿರೋದ್ರಿಂದ ರಾಜ್ಯ, ದೇಶ, ವಿದೇಶಗಳಲ್ಲಿ ಕುಜ ಅಂತ ಹೇಳಿದ ತಕ್ಷಣ ಭಯೋತ್ಪಾದನೆ. ಇಲ್ಲಿ ಕುಜನಿಗೆ ರಾಹು ದೃಷ್ಟಿ ಇರೋದ್ರಿಂದ ಸಾಕಷ್ಟು ಕಡೆ ಭಯೋತ್ಪಾದನೆಗಳಾಗಬಹುದು. ನಗರ ಪ್ರದೇಶಗಳಲ್ಲೂ ಆಗಬಹುದು, ರಾಜ್ಯದಲ್ಲೂ ಆಗಬಹುದು, ಭಾರತ ದೇಶದಲ್ಲಿ, ವಿದೇಶಗಳಲ್ಲಿ ಇರಬಹುದು. ಒಟ್ಟಾರೆ ಭೂಮಂಡಲದಲ್ಲಿ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಬಹಳ ಕ್ರೋಧದಿಂದ ಅನೇಕ ಕಡೆ ಭಯೋತ್ಪಾದನೆ ಚಟುವಟಿಕೆಗಳು ನಡೆಯಬಹುದು. ಅದರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಸರ್ಕಾರಗಳು ರಾಷ್ಟ್ರವನ್ನ ಆಡಳಿತ ನಡೆಸಬೇಕಾಗತ್ತೆ. ಹಾಗೆ ಇಲ್ಲಿ ಕುಜ ಮತ್ತೆ ಶನಿಯ ಸಂಯೋಗ ಆಗಿರೋದ್ರಿಂದ, ಕುಜ ಮತ್ತೆ ಶನಿ ಇಬ್ರು ಶತ್ರುಕಾರಕ ಆಗಿರೋದ್ರಿಂದ ಶತ್ರುಗಳ ಕುತಂತ್ರ ಈ ದೇಶದ ಮೇಲೆ, ಈ ರಾಜ್ಯದ ಮೇಲೆ, ಇಡೀ ಪ್ರಪಂಚದ ಮೇಲೆ ಖಂಡಿತವಾಗಿ ತೊಂದರೆಗೊಳಪಡಿಸುತ್ತೆ. ಅಂದ್ರೆ ಯುದ್ಧದ ಕಾರ್ಮೋಡ್ಗಳಾಗುವಂತ ಒಂದು ಸಾಧ್ಯತೆಗಳು ಈ ಸಂವತ್ಸರದಲ್ಲಿ ಕಂಡು ಬರುತ್ತೆ. ವಿದೇಶಗಳಲ್ಲಿರ್ಬೋದು, ನಮ್ಮ ದೇಶದ ಮೇಲೆ ಇರ್ಬೋದು, ಅನೇಕ ಭಯೋತ್ಪಾದನೆ ಚಟುವಟಿಕೆಯನ್ನ ನಡೆಸುವಂತಹ ಒಂದು ಹುನ್ನಾರಗಳು ಈ ದೇಶದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಹಾಗೆ ಬಹಳ ಮುಖ್ಯವಾಗಿ ನೋಡೋದಾದ್ರೆ
ಷೇರು ಮಾರುಕಟ್ಟೆ. ಈ ಷೇರು ಮಾರುಕಟ್ಟೆಯಲ್ಲಿ ಶ್ರೀ ಕೋದಿನಾಮ ಸಂವತ್ಸರದಲ್ಲಿ ನಾವು ನೋಡೋದಾದ್ರೆ ಅನೇಕ ರೀತಿಯಾದ ಏಳು ಬೀಳುಗಳು ಖಂಡಿತವಾಗಿ ಅನುಭವಿಸಬೇಕಾಗತ್ತೆ ಷೇರು ಮಾರುಕಟ್ಟೆಯಲ್ಲಿ. ಇನ್ನೇನು ಇವತ್ತು ಲಾಭ ಬಂತು ಅನ್ನೋಷ್ಟರಲ್ಲಿ ನಾಳೆ ನಷ್ಟ ಹೊಂದಬಹುದು. ಆ ರೀತಿ ತುಂಬಾ ತೊಂದರೆಗಳು ಕಾಣಿಸಬಹುದು. ಷೇರು ಮಾರುಕಟ್ಟೆಯಲ್ಲಿ ಡಿ ಅಂದ್ರೆ ದ ಅನ್ನೋ ಒಂದು ಅಕ್ಷರದಿಂದ, ಸ ಅನ್ನೋ ಅಕ್ಷರದಿಂದ, ಅಂದ್ರೆ ಎಸ್ ಇಂಗ್ಲಿಷ್ ಅಕ್ಷರ ಸ ಅನ್ನೋ ಅಕ್ಷರದಿಂದ, ಹಾಗೆ ಪಿ ಅನ್ನೋ ಅಕ್ಷರದಲ್ಲಿ ಪ್ರಾರಂಭವಾಗುವಂತಹ ಷೇರು ಮಾರುಕಟ್ಟೆಗಳಿರಬಹುದು. ಹಾಗೆ ಧ ಮತ್ತೆ ಛ ಅನ್ನೋ ಅಕ್ಷರದಲ್ಲಿ ಪ್ರಾರಂಭವಾಗುವಂತಹ ಷೇರು ಮಾರುಕಟ್ಟೆ ಇರಬಹುದು, ಅಥವಾ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ಬೋದು. ಅವ್ರಿಗೆಲ್ಲ ಸ್ವಲ್ಪ ಏಳು ಬೀಳುಗಳು ಸಾಕಷ್ಟು ಇರುತ್ತೆ. ಈ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಅಂತ ಒಂದು ಕಂಪನಿಗಳು, ಅಂತಹ ಒಂದು ಪ್ರಮುಖ ಉದ್ಯಮಗಳು, ಅಂತಹ ಅಕ್ಷರದಲ್ಲಿ ಪ್ರಾರಂಭವಾಗುವಂತಹ ಉದ್ಯಮಗಳು ಅನೇಕ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಅದೇ ರೀತಿ ನಾವು ರಾಜ್ಯ, ರಾಷ್ಟ್ರ, ರಾಜಕಾರಣ ಈ ಏಪ್ರಿಲ್ 26ರಿಂದ ಜೂನ್ 4ರವರೆಗೂ ನಮ್ಮ ರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಮುಖ್ಯಸ್ಥರು ಅಂದ್ರೆ ಚುನಾವಣೆ ಇವತ್ತು ಎಲ್ಲರೂ ಅನ್ಕೊಂಡಿರೋ ಹಾಗೆ ಖಂಡಿತವಾಗಿ ಬಿಜೆಪಿ ಬಹುಮತದೊಂದಿಗೆ ಸರ್ಕಾರವನ್ನ ನಡೆಸುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇರೋದಿಲ್ಲ. ಆದರೆ ಆ ಬಿಜೆಪಿಯ ಮುಖ್ಯಸ್ಥರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಮಂತ್ರಿ ಆದಂತಹ ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಕಂಟಕ ತಪ್ಪಿದ್ದಲ್ಲ. ಈ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರ, ಕ್ರೋಧಿ ಅಂತ ಹೇಳಿ ನಾವು ಪದೇ ಪದೇ ಹೇಳ್ತಾ ಇದೀನಿ, ಕೋಪ, ಅಸೂಹೆ, ನನ್ನದೇ ನಡಿಬೇಕು ಅನ್ನೋ ರೀತಿಯಾದ ಚಟುವಟಿಕೆಗಳು. ಇಲ್ಲಿ ರಾಷ್ಟ್ರ ನಾಯಕ ರವಿ ಆಗ್ತಾನೆ. ರವಿ ಅಂತ ಹೇಳಿದ್ರೆ ಸೂರ್ಯ. ನಮ್ಮ ರಾಷ್ಟ್ರವನ್ನ ಬೆಳಗಿಸುವಂತಹ ಮಹಾನಾಯಕ ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಮೇಲೆ ಅನೇಕ ರೀತಿಯಾದ ಒಂದು ಭಯೋತ್ಪಾದನೆ ಚಟುವಟಿಕೆಗಳು ಜರುಗುವಂತ ಒಂದು ಸನ್ನಿವೇಶಗಳನ್ನ ತಳ್ಳಿ ಹಾಕುವಂತಲ್ಲ. ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡೆಸಬೇಕಾಗತ್ತೆ ಸರ್ಕಾರವನ್ನ. 2026 ಫೆಬ್ರವರಿಯವರೆಗೆ ಅವರು ಸಾಕಷ್ಟು ಕಠಿಣ ಸಂದರ್ಭಗಳನ್ನ ಅವರು ಎದುರಿಸಬೇಕಾಗತ್ತೆ. ಮತ್ತೆ ಹಾಗೆ ಈ ರಾಷ್ಟ್ರ ನಾಯಕರುಗಳ ಮೇಲೆ ಸ್ತ್ರೀಯರ ಕುತಂತ್ರಗಳಿಂದ ಅನೇಕ ಆಪಾದನೆಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕುಂಡಲಿಯ ಒಂದು ಗ್ರಹಗತಿಗಳು ಆ ರೀತಿ ಕಂಡು ಬರ್ತಾ ಇದೆ ನಮಗೆ. ಅದೇ ರೀತಿಯಾಗಿ ರಾಷ್ಟ್ರ ನಾಯಕರಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಅನೇಕ ಸ್ತ್ರೀ ಕುತಂತ್ರಗಳಿಂದ ಸ್ತ್ರೀ ವ್ಯವಹಾರದಲ್ಲಿ ಸಿಕ್ಕಿ ಹಾಕೊಳ್ಳುವಂತಹ ಸನ್ನಿವೇಶಗಳಿರ್ತವೆ. ಹಾಗೆ ನಾಯಕರುಗಳ ಮೇಲೆ ಅನೇಕ ರೀತಿಯಾದ ವಾಮಾಚಾರಗಳು ನಡೆಯುವಂತಹ ಒಂದು ಸಾಧ್ಯತೆಗಳಿರ್ತವೆ. ಅನೇಕ ಹಿರಿಯ ರಾಜಕಾರಣಿಗಳಿಗೆ ಆರೋಗ್ಯ ವ್ಯತ್ಯಾಸಗಳಾಗಿ ಅನೇಕ ಕಂಟುಗಳನ್ನ ಅನುಭವಿಸಬೇಕಾಗತ್ತೆ. ಈ ವರ್ಷ ಪೂರ್ತಿ ಸ್ತ್ರೀಯರಿಗೆ ಉದರ ಸಂಬಂಧಪಟ್ಟಂತಹ ಬಾಧೆಗಳು ಹೆಚ್ಚಾಗುತ್ತೆ. ಸ್ತ್ರೀಯರಿಗೆ ಮಾನಸಿಕ ಸಮತೋಲನವನ್ನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಈ ವರ್ಷ ಕುಂಡಲಿಯಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಸ್ತ್ರೀಯರ ಅನೇಕ ಕುತಂತ್ರಗಳಿಂದ ಅನೇಕ ಜನರಿಗೆ ತೊಂದರೆಗಳಾಗುತ್ತೆ. ಅವರವರಲ್ಲೇ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಗ್ರಹಗಳ ಒಂದು ಲೆಕ್ಕಾಚಾರ ಈ ವರ್ಷದ ಕುಂಡಲಿಯಲ್ಲಿ ಆ ರೀತಿ ಕಂಡು ಬರ್ತಾ ಇದೆ. ವಿದೇಶ ಪ್ರಯಾಣದಲ್ಲಿ ಅಂದ್ರೆ ವೈಮಾನಿಕ ಏನು ಸಂಚಾರ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಅವಘಡಗಳು ಜರುಗುವಂತ ಸಾಧ್ಯತೆಗಳು ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇದೆ. ಅನೇಕ ವೈಮಾನಿಕ ಸಂಬಂಧಪಟ್ಟಂತ ಅವಘಡಗಳು ಇಡೀ ಪ್ರಪಂಚದಲ್ಲಿ ನಡೆಯುವಂತ ಸಾಧ್ಯತೆಗಳು ಈ ವರ್ಷ ತಳ್ಳಿ ಹಾಕುವಂತಿಲ್ಲ. ಹಾಗೆ ಅನೇಕ ಕಡೆ ಭೂಕಂಪನಗಳು, ನಾನು ಹೇಳಿರೋ ಹಾಗೆ ಸ ಅನ್ನೋ ಒಂದು ಅಕ್ಷರದಿಂದ ಪ್ರಾರಂಭ ಆಗುವಂಥದ್ದು, ಸ ಇರ್ಬೋದು, ಸು ಇರ್ಬೋದು, ಡಿ ಇರ್ಬೋದು, ಟಿ ಇರ್ಬೋದು, ಐ ಇರ್ಬೋದು, ಜೆ ಇರ್ಬೋದು. ಈ ರೀತಿ ಸಂಬಂಧಪಟ್ಟಂತಹ ಪ್ರದೇಶಗಳಲ್ಲಿ ಅನೇಕ ಭೂಕಂಪನಗಳಾಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಶನಿ ಮತ್ತೆ ಕುಜದ ಒಂದು ಸಂಯೋಗ ಆಗಿರೋದ್ರಿಂದ ಭೂಕಂಪನಗಳು ಖಂಡಿತ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ ಈ ವರ್ಷದಲ್ಲಿ. ಹಾಗೆ ಬಹಳ ಮುಖ್ಯವಾಗಿ ಚಲನಚಿತ್ರರಂಗ. ಈ ಚಲನಚಿತ್ರರಂಗದಲ್ಲಿ ಅನೇಕ ಜನರು ಕೋಟ್ಯಾಂತರ ರೂಪಾಯಿಗಳನ್ನ ಕಳ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಚಲನಚಿತ್ರರಂಗದ ವಿಚಾರದಲ್ಲಿ ಬಂದಾಗ ಶ್ರೀ ಕೋದಿನಾಮ ಸಂವತ್ಸರದಲ್ಲಿ ಅಷ್ಟು ಒಳ್ಳೇದೇನು ಕಾಣಿಸ್ತಾ ಇಲ್ಲ. ಅದರಿಂದ ಎಲ್ಲೋ ಒಂದು 100ರಲ್ಲಿ ಒಂದು 3-4 ಚಿತ್ರಗಳು ಹಿಟ್ ಆಗ್ಬಹುದು.
ಸಾಕಷ್ಟು ಜನರು ಸಿನಿಮಾಗೆ ದುಡ್ಡನ್ನು ಹಾಕಿ ದುಡ್ಡು ಕಳ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅನೇಕ ಮಾಧ್ಯಮಗಳ ಮೇಲೂ ಸಾಕಷ್ಟು ತೊಂದರೆಗಳಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಶುಕ್ರ, ಚಂದ್ರ, ರಾಹು, ರವಿ ಇವೆಲ್ಲ ಸಂಯೋಗಗಳು ಅಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ. ಇವಕ್ಕೆಲ್ಲ ಕುಜನ ದೃಷ್ಟಿ ಮತ್ತೆ ಶನಿಯ ದೃಷ್ಟಿ ಇರೋದ್ರಿಂದ ಇಂತಹ ಒಂದು ರಂಗದಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಬಂದು ನೋಡಿದ್ದೇ ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರ ನೋಡೋದಾದ್ರೆ ಕಾಂಗ್ರೆಸ್ 5ರಿಂದ 10 ಸ್ಥಾನದೊಳಗಡೆ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿ.ಕೆ. ಸುರೇಶ್ ಹಾಗೆ ಸಿ.ಎನ್. ಮಂಜುನಾಥ್ ಅವರ ಮಧ್ಯೆ ಜರುಗ್ತಾ ಇದೆ. ಆದ್ರೆ ಗ್ರಹಗಳ ಒಂದು ಆಧಾರವನ್ನು ನಾವು ಇಟ್ಕೊಂಡು ನೋಡೋದಾದ್ರೆ ಡಿ.ಕೆ. ಸುರೇಶ್ ಅವರು ಸ್ವಲ್ಪ ಯಾಮಾರಿದ್ರು ಖಂಡಿತವಾಗಿ ಅವರು ಸ್ಥಾನವನ್ನು ಕಳ್ಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಿಂದ ಬಹಳ ಜಾಗರೂಕತೆಯಿಂದ ಅವರು ಮುನ್ನಡೆದಿದೆ ಆದ್ರೆ ಖಂಡಿತವಾಗಿ ಅವರು ಜಯಗಳಿಸಬಹುದು. ಹಾಗೆ ಮಂಡ್ಯದಿಂದ ಕುಮಾರಣ್ಣನವರ ಸಮಯವೂ ಅಷ್ಟು ಸಮಯ ಚೆನ್ನಾಗಿರೋದಿಲ್ಲ. ಅವರು ಸಹ ರಾಜಕೀಯವಾಗಿ ಸಾಕಷ್ಟು ಏಳುಬೀಳನ್ನ ಕಂಡು ಸ್ವಲ್ಪ ನೋವನ್ನು ಅನುಭವಿಸಬೇಕಾಗತ್ತೆ. ಅವರು ಸಾಕಷ್ಟು ಎಚ್ಚರಿಕೆಯಿಂದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಚಾಣಾಕ್ಷ ನಡೆಯನ್ನ ಇಟ್ಟರೆ ಮಾತ್ರ ಅವರ ಜಯ ಕಟ್ಟಿಟ್ಟ ಬುತ್ತಿ, ಇಲ್ಲದಿದ್ರೆ ಖಂಡಿತ ಅವರು ಸಹ ಸೋಲನ್ನು ಅನುಭವಿಸಬೇಕಾಗತ್ತೆ. ಅದೇ ರೀತಿ ಶಿವಮೊಗ್ಗ ಕ್ಷೇತ್ರದಿಂದ ರಾಘವೇಂದ್ರ ಅವರಿಗೂ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ. ಮೈಸೂರು ಕ್ಷೇತ್ರದ ಶ್ರೀ ಮಹಾಮಹಾರಾಜರಂತಹ ಯದುವೀರವರಿಗೂ ಸಾಕಷ್ಟು ಎಚ್ಚರಿಕೆಯ ನಡೆಯನ್ನು ಇಟ್ಟರೆ ಮಾತ್ರ ಅವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಹಾಗೆ ನನಗೆ ಬಂದಿರುವಂತಹ ಕೆಲವೊಂದು ಜಾತಕವನ್ನು ಆಧಾರದ ಮೇಲೆ ಈ ಒಂದು ಲೆಕ್ಕಾಚಾರವನ್ನು ಮಾಡಿ ನಾನು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳಿರುವ ಹಾಗೆ ಎಸ್ ಅನ್ನೋ ಅಕ್ಷರ, ಇವಾಗ ಉದಾಹರಣೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಬಹಳ ಎಚ್ಚರಿಕೆಯಿಂದ ಮುನ್ನಡೆಯಬೇಕು, ಇಲ್ಲದಿದ್ರೆ ಅವ್ರಿಗೂ ಸೋಲು ಕಟ್ಟಿಟ್ಟ ಬುತ್ತಿ. ಈ ರೀತಿ ನೋಡೋದಾದ್ರೆ ಎಸ್ ಅನ್ನೋ ಅಕ್ಷರದಿಂದ, ಪಿ ಅನ್ನೋ ಅಕ್ಷರದಿಂದ, ಮತ್ತೆ ಯಾವುದೇ ಪ್ರಪಂಚದ ಪ್ರದೇಶಗಳು ಪಿ ಅನ್ನೋ ಅಕ್ಷರದಿಂದ ಪ್ರಾರಂಭವಾಗುವಂತ ಪ್ರದೇಶಗಳು ಇರ್ಬೋದು, ಜಿ ಇಂದ ಪ್ರಾರಂಭವಾಗುವಂತ ಪ್ರದೇಶಗಳು ಇರ್ಬೋದು, ಟಿ ಇಂದ ಪ್ರಾರಂಭವಾಗುವಂತ ಪ್ರದೇಶಗಳು ಇರ್ಬೋದು, ಎಸ್ ಇಂದ ಪ್ರಾರಂಭವಾಗುವಂತ ಪ್ರದೇಶಗಳು ಇರ್ಬೋದು, ಜೆ ಇಂದ ಪ್ರಾರಂಭವಾಗುವಂತಹ ಪ್ರದೇಶಗಳು ಇರ್ಬೋದು, ಧ ಇಂದ ಪ್ರಾರಂಭವಾಗುವಂತಹ ಪ್ರದೇಶಗಳು ಇರ್ಬೋದು. ಇವೆಲ್ಲ ಸ್ವಲ್ಪ ತೊಂದರೆಗಳು ಅನುಭವಿಸಬೇಕಾಗತ್ತೆ. ಪದೇ ಪದೇ ಅಲ್ಲಿ ಜನರ ಒಂದು ಸಂಕಷ್ಟಗಳು ಎದುರಿಸಬೇಕಾಗತ್ತೆ. ಹಾಗೆ ಯುದ್ಧದ ಕಾರ್ಮೋಡಗಳು ಈ ಒಂದು ಯುಗಾದಿಯ ಹಬ್ಬದಲ್ಲಿ ಖಂಡಿತ ತಳ್ಳಿ ಹಾಕುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ಗ್ರಹಗಳ ಸಂಯೋಗ ಕಂಡು ಬರ್ತಾ ಇದೆ ನಮಗೆ. ಹಾಗೆ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ರಂಗದಲ್ಲಿರೋರಿಗೆ ಆರೋಗ್ಯ ಸಮಸ್ಯೆಗಳಾಗಬಹುದು. ಆಧ್ಯಾತ್ಮಿಕ ರಂಗದಲ್ಲಿರುವಂತಹ ಹಿರಿಯರಿಗೆ, ಯಾರೇ ಆಧ್ಯಾತ್ಮಿಕ ವೃತ್ತಿಯಲ್ಲಿ ಇರುವಂತವ್ರು ಇರ್ಬೋದು, ಅವರಿಗೆ ಸ್ತ್ರೀ ಸಂಬಂಧಪಟ್ಟಂತ ಕುತಂತ್ರಗಳು ತಪ್ಪಿದ್ದಲ್ಲ. ಅವರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಹಾಗೆ ಈ ಒಂದು ರಾಷ್ಟ್ರ ರಾಜಕಾರಣದಲ್ಲಿ ನಾನು ಆಗ್ಲೇ ಹೇಳಿರುವ ಹಾಗೆ ಸ್ತ್ರೀಯರಿಗೆ, ರಾಷ್ಟ್ರ ರಾಜಕಾರಣದ ಸ್ತ್ರೀಯರಿಗೆ ಕಂಟಕ ತಪ್ಪಿದ್ದಲ್ಲ. ಅವರು ಅನೇಕ ಅಪವಾದಗಳಿಗೆ ಗುರಿಯಾಗಬೇಕಾಗತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ರಾಷ್ಟ್ರದ ರಾಜಕಾರಣದ ಒಂದು ಅನೇಕ ಹಗರಣಗಳು ಬಯಲಿಗೆ ಬರುವಂತಹ ಒಂದು ಸನ್ನಿವೇಶ ಈ ಯುಗಾದಿಯ ಒಂದು ಗ್ರಹಗಳ ಒಂದು ಆಧಾರದ ಮೇಲೆ ಕಂಡು ಬರ್ತಾ ಇದೆ. ಅನೇಕ ವಿವಾದಗಳು ನಮ್ಮ ಕೇಂದ್ರ ಸರ್ಕಾರಕ್ಕೆ ತಪ್ಪಿದ್ದಲ್ಲ ಅಂತ ಹೇಳ್ಬಹುದು. ಏನಪ್ಪಾ ಇವರೆಲ್ಲ ಬರೀ ನೆಗೆಟಿವ್ನೇ ಹೇಳ್ತಾವ್ರೆ ಅಂತ ಹೇಳಿದ್ರೆ, ಖಂಡಿತವಾಗಿ ನೋಡಿ, ಜಾತಕವನ್ನು ನೋಡ್ಬೇಕಾಗಿರುವಂತದ್ದು ಯಾವುದು ಕೆಟ್ಟದಿದೆ ಅದನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ನಾವು ಸೂಚಿಸಬೇಕಾಗತ್ತೆ. ನೀನ್ ಬಂದಿದ್ದ ತಕ್ಷಣ ಮಹಾರಾಜ ಆಗಿ ಹೋಗ್ತೀಯಾ ಅಥವಾ ಐಶ್ವರ್ಯ ಬಂದ್ಬಿಡುತ್ತೆ ಅಂದ್ರೆ ಖಂಡಿತವಾಗಿ ವೀಕ್ಷಕರೇ, ನಿಮ್ಮ ಜಾತಕದಲ್ಲಿ ಖಂಡಿತವಾಗಿ ನೀವು ಅಭಿವೃದ್ಧಿ ಹೊಂದಬೇಕು ಅಂತ ಇದ್ರು, ನೀವೆಂತ ಕೆಳಮಟ್ಟದಲ್ಲಿದ್ರು ಖಂಡಿತವಾಗಿ ಕೋಟ್ಯಾಧಿಪತಿಯಾಗಿ ಭಗವಂತ ಮಾಡೇ ಮಾಡ್ತಾನೆ. ನಿಮ್ಮ ಹಣೆಯ ಬರದಲ್ಲಿ ಬರೆದಿರುವಂತದ್ದು ನೀವೆಷ್ಟು ಕೆಳಮಟ್ಟದಲ್ಲಿದ್ರು ಖಂಡಿತ ಅದನ್ನು ತಪ್ಪಿಸಕ್ಕೆ ಸಾಧ್ಯ ಇರೋದಿಲ್ಲ. ಕೆಲವರು ಜಾತಕದಲ್ಲಿ ಅವ್ರ ಎಂತಹ ಒಂದು ಕುಬೇರ ಮನೆತನದಲ್ಲಿ ಹುಟ್ಟಿದ್ರು, ಅವ್ರ ಅಭಿವೃದ್ಧಿ ಆಗ್ಬಾರ್ದು ಅಂತ ಅವರ ಜಾತಕದಲ್ಲಿ ಇದ್ರೆ ಖಂಡಿತವಾಗಿ ಅವರು ಅಭಿವೃದ್ಧಿಯನ್ನ ಹೊಂದೋದಿಲ್ಲ. ಅದರಿಂದ ಏನ್ ಕೆಟ್ಟದ್ದು ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಖಂಡಿತವಾಗಿ ನಾವು ಸರಳ ಮಂತ್ರಗಳ ಮುಖಾಂತರ ನಾವು ಖಂಡಿತ ಸೂಚಿಸಬಹುದು. ಈ ಕಲಿಯುಗದಲ್ಲಿ ಮಂತ್ರ ಶಕ್ತಿಯಿಂದ ಬರುವಂತಹ ತೊಂದರೆಗಳನ್ನ ಖಂಡಿತವಾಗಿ ನಾವು
ದೂರ ಮಾಡ್ಕೋಬಹುದು ಅನ್ನೋದು ನಮ್ಮ ಗ್ರಂಥಗಳಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಈ ವರ್ಷದ ಪ್ರೇಮಿಗಳಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಹಾಗೆ ಸ್ವಲ್ಪ ಈ ಮೇಷರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸಾಕಷ್ಟು ಶುಭ ಫಲಗಳನ್ನ ಈ ವರ್ಷ ನೋಡಬಹುದು. ಮೇಷರಾಶಿಯಲ್ಲಿ ಹುಟ್ಟಿರುವಂತವ್ರು ಭೂಮಿ ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯದನ್ನ ಅನುಭವಿಸಬೇಕಾಗತ್ತೆ. ಅಂದ್ರೆ ಅವ್ರಿಗೆ ಒಳ್ಳೇದಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಈ ಯುಗಾದಿಯ ಗ್ರಹಗಳ ಆಧಾರದ ಮೇಲೆ 12 ರಾಶಿಗಳ ಫಲಗಳು ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂತವರು ಸಾಕಷ್ಟು ಎಚ್ಚರಿಕೆಗಳನ್ನ ನೀವು ಅನುಭವಿಸಬೇಕಾಗತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಹಿರಿಯ ರಾಜಕಾರಣಿಗಳು ಆರೋಗ್ಯದಿಂದ ಕಂಟಕಗಳನ್ನ ಅನುಭವಿಸಬೇಕಾಗತ್ತೆ. ಹಾಗೆ ಛ ಅನ್ನೋ ಅಕ್ಷರದಿಂದ ಪ್ರಾರಂಭವಾಗುವಂತವ್ರಿಗೂ ಈ ವರ್ಷ ತೊಂದರೆ ತಪ್ಪಿದ್ದಲ್ಲ. ಬರೆದಿಟ್ಕೊಳ್ಳಿ. ಪ್ರದೇಶಗಳಿರ್ಬೋದು, ಪ್ರಮುಖರಿರ್ಬೋದು, ಷೇರು ಮಾರುಕಟ್ಟೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು. ನಾನು ಹೇಳೋ ಒಂದು ಅಕ್ಷರದ ವ್ಯಕ್ತಿಗಳು ಸ್ವಲ್ಪ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಎಸ್, ಪಿ, ಡಿ, ಜಿ, ಕೆ, ಟಿ ಮತ್ತೆ ಜೆ ಈ ತರ ಅಕ್ಷರದಿಂದ ಪ್ರಾರಂಭವಾಗುವಂತವರಿಗೆ ಸ್ವಲ್ಪ ಈ ವರ್ಷ ತೊಂದರೆ ಹೆಚ್ಚಾಗಿರುತ್ತೆ. ತೊಂದರೆಗಳು ಹೆಚ್ಚಾಗಿರುತ್ತೆ. ಹೌದು, ನೀವು ತೊಂದರೆ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನಾವು ಏನ್ ಮಾಡಬಹುದು ಅನ್ನೋದಾದ್ರೆ, ಕಂಟಕಗಳನ್ನ ಪರಿಹಾರ ಮಾಡುವಂತಹ ಏಕೈಕ ದೈವ ಶಿವ. ಈ ವರ್ಷ ಪೂರ್ತಿ ಶಿವನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ನೀವು ದೂರ ಮಾಡ್ಕೋಬಹುದು. ಶಿವನ ಆರಾಧನೆ ಹೇಗೆ ಮಾಡಬೇಕು ಅನ್ನೋದಾದ್ರೆ, ಹಣಕಾಸು ವ್ಯವಸ್ಥೆಗಳು ಚೆನ್ನಾಗಿರುವಂತವರಿದ್ರೆ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡ್ಕೊಂಡ್ ಬಂದಿದ್ದೇ ಆದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲದಿದ್ದರೆ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಶಿವಲಿಂಗವನ್ನ ದರ್ಶನ ಮಾಡಿ, ಸಾಧ್ಯವಾದಷ್ಟು ಈ ವರ್ಷ ಪೂರ್ತಿ ಶಿವನ ದರ್ಶನ ಮಾಡಿ ಶಿವನ ಪೂಜೆಯನ್ನು ಆರಾಧನೆ ಮಾಡೋದ್ರಿಂದ ಬರುವಂತಹ ಕಂಟಕದಿಂದ ಪಾರಾಗಬಹುದು ಅನ್ನೋದು ನಮ್ಮ ಗ್ರಹಗಳ ಆಧಾರದ ಮೇಲೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಹಾಗೆ ನೋಡೋದಾದ್ರೆ, ಶಿವನ ನೀವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರುವಂತಹ ಶ್ರೀ ವರದರಾಜೇಶ್ವರ ಕೆಂಪು ಶಿವಲಿಂಗವನ್ನ ನೀವು ಬಂದು ದರ್ಶನ ಮಾಡಬಹುದು. ಅದು ಬಿಡದಿಯ ಜಡನಹಳ್ಳಿಯಲ್ಲಿ ನೆಲೆಗೊಂಡಿದ್ದಾನೆ. ಅದನ್ನ ಇವತ್ತು ಸಾಧುಗಳು ಬಂದು, ಅಘೋರಿಗಳು ಬಂದು ಇದು ಮುಂದೊಂದು ದಿನ 13ನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ದೂರ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲದೆ ಅಂತವರು ಶ್ರೀ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಆತನಲ್ಲಿ ನಿಮ್ಮ ಮನವಿಯನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಖಂಡಿತವಾಗಿ ಸಂಕಷ್ಟಗಳಿಂದ ದೂರ ಆಗಬಹುದು. ಇನ್ನು ಸಂಕಷ್ಟಗಳಿಂದ ದೂರ ಆಗ್ಬೇಕು ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಂತ್ರವನ್ನ, ಶಿವ ಮಂತ್ರವನ್ನ ಹೇಳ್ಕೊಡ್ತೀನಿ. ಅಥವಾ ನೀವು ಶಿವನ ರುದ್ರ ಮಂತ್ರವನ್ನ ನೀವು ಪಠನೆ ಮಾಡೋದಂದ್ರು ಖಂಡಿತವಾಗಿ ನಿಮ್ಮ ಸಂಕಷ್ಟಗಳಿಂದ ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೂ ಬರುವಂತಹ ಸಂಕಷ್ಟಗಳನ್ನ ಖಂಡಿತವಾಗಿ ನೀವು ದೂರ ಮಾಡ್ಕೋಬಹುದು. ಆ ಮಂತ್ರ ಈ ರೀತಿ ಇರುತ್ತೆ. ಖಂಡಿತ ನೀವೆಲ್ಲ ಯಾರು ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳಿ. ಹಾಗೆ ಅದನ್ನ ನೀವು ಪಠನೆ ಮಾಡೋದ್ರಿಂದ ಖಂಡಿತ ನಿಮಗೆ ಬರುವಂತ ತೊಂದರೆಗಳು ಖಂಡಿತ ದೂರ ಆಗುತ್ತೆ. ಓಂ ಕ್ರೋಂ ಹ್ರಾಂ ಹ್ರೀಂ, ಮತ್ತೊಮ್ಮೆ ಹೇಳ್ತೀನಿ, ಓಂ ಕ್ರೋಂ ಹ್ರಾಂ ಹ್ರೀಂ ಸರ್ವದೋಷ ವಿವರ್ಜಿತಾಯ ಸಕಲ ಸುಖ ಪ್ರದಾಯ ಹರಾಯ ಹರಯೇ ನಮಃ ಶಿವಾಯ. ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಕ್ರೋಂ ರಾಂ ಹ್ರೀಂ ಸರ್ವದೋಷ ವಿವರ್ಜಿತಾಯ ಸಕಲ ಸುಖ ಪ್ರದಾಯ ಹರಾಯ ಹರಯೇ ನಮಃ. ಈ ಮಂತ್ರವನ್ನ ನೀವು ಈ ಯುಗಾದಿಯ ದಿನ, ಈ ವರ್ಷದ ಯುಗಾದಿಯಿಂದ ಮುಂದಿನ ವರ್ಷದ ಯುಗಾದಿವರೆಗೂ ನೀವು ಪಠನೆ ಮಾಡಿದ್ದೇ ಆದ್ರೆ ಗುರುಗಳ ಆಶೀರ್ವಾದ ದೊರೆತು, ಹಾಗೆ ಶಿವನ ಆಶೀರ್ವಾದದಿಂದ ನಿಮಗೆ ಬರುವಂತಹ ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ದೂರ ಆಗಬಹುದು. ಅದು ನಿಮಗೆ ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ಇನ್ನೊಂದು ಮಂತ್ರವನ್ನು ಹೇಳ್ತೀನಿ. ರುದ್ರ ಮಂತ್ರವನ್ನು ನೀವು ಪಠನೆ ಮಾಡೋದಂದ್ರೆ ಖಂಡಿತವಾಗಿ ನಿಮಗೆ ಒಳ್ಳೇದಾಗತ್ತೆ. ಅಂದ್ರೆ ಕಾಲಭೈರವನ ಮಂತ್ರವನ್ನು ನೀವು ಪಠಿಸಬೇಕಾಗತ್ತೆ. ಓಂ ಹ್ರೀಂ ಭೂಂ ಬಟುಕಾಯ, ಓಂ ಹ್ರೀಂ ಭೂಂ ಬಟುಕಾಯ ಆಪತ್ ಉದಾರಣಾಯ ಕುರು ಕುರು ಬಟುಕಾಯ ಹ್ರೀಂ ಹ್ರೋಂ ನಮಃ ಶಿವಾಯ. ಈ ಮಂತ್ರವನ್ನ ನೀವು ಪಠನೆ ಮಾಡೋದಾದ್ರು ಖಂಡಿತವಾಗಿ ನಿಮಗೆ ಬರುವಂತಹ ಒಂದು ಆಪತ್ತೆಲ್ಲ ನಿವಾರಣೆಯಾಗಿ, ಸಂಕಷ್ಟಗಳೆಲ್ಲ ನಿವಾರಣೆಯಾಗಿ ಈ ವರ್ಷ ಪೂರ್ತಿ ಖಂಡಿತವಾಗಿ ನಿಮಗೆ ಸುಖ ಶಾಂತಿ ಲಭಿಸೋದ್ರಲ್ಲಿ ಸಂದೇಹ ಇರೋದಿಲ್ಲ. ಮತ್ತೊಮ್ಮೆ ಮಂತ್ರವನ್ನ ನೋಟ್ ಮಾಡ್ಕೊಳ್ಳಿ. ಓಂ ಹ್ರೀಂ ಭೂಂ ಬಟುಕಾಯ ಆಪತ್ ಉದಾರಣಾಯ ಕುರು ಕುರು ಬಟುಕಾಯ ಹ್ರೀಂ ಹೋಂ ನಮಃ ಶಿವಾಯ. ಈ ಮಂತ್ರವನ್ನ ನೀವು ಪಠನೆ ಮಾಡೋದ್ರಿಂದ
ಖಂಡಿತವಾಗಿ ಸಂಕಷ್ಟಗಳಿಂದ ದೂರ ಆಗ್ಬೋದು. ಈ ಯುಗಾದಿಯು ಅನೇಕ ಕಿಟಕಿಗಳಿಂದ ದೂರ, ಜನರನ್ನ ದೂರ ಪಾರು ಮಾಡಿ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.